मते श्री लक्ष्मी हयग्रीव लक्ष्मीनारायण वेणुगोपाल परब्रह्मणे नमः। पर्याय भाष्यकाराय प्रणतार्थिविदोन्मते ब्रह्मतंत्र स्वतंत्राय द्वितीय ब्रह्मणे नमः। ಪ್ರಕೃತ ಶ್ರೀಮದ್ ಅಭಿನವ ವಾಗೀಶ ಬ್ರಹ್ಮತಂತ್ರ ಸ್ವತಂತ್ರ ಪರಕಾಲ ಸ್ವಾಮಿಗಳವರ 34ನೇ ಚಾತುರ್ಮಾಸ ಸಂಕಲ್ಪವು ಬರುವ 10ನೇ ತಾರೀಕು ಹುಣ್ಣಿಮೆಯಂದು ಪರಕಾಲ ಮಠದ ಆವರಣದಲ್ಲಿ ನೆರವೇರಿಸಲಾಗುತ್ತದೆ. ಇದಕ್ಕೆ ಭಕ್ತಾದಿಗಳು ಮತ್ತು ಅನೇಕ ಪರಕಾಲ ಮಠದ ಶಿಷ್ಯರುಗಳು ಆಚಾರ್ಯರನ್ನು ಆಶ್ರಯಿಸಿ ಅವರ ಕೃಪೆಗೆ ಪಾತ್ರರಾಗಬೇಕೆಂದು ಈ ಮೂಲಕವಾಗಿ ಪ್ರಾರ್ಥಿಸುತ್ತೇವೆ. ಹಾಗೂ ಈ ಪರಕಾಲ ಮಠದ ಆರಾಧಕ ವಿಗ್ರಹವಾದಂತಹ ಲಕ್ಷ್ಮೀನಾರಾಯಣ ಲಕ್ಷ್ಮೀ ಹಯಗ್ರೀವ ವೇಣುಗೋಪಾಲ ಪರಮಾತ್ಮನು ಸಕಲ ಮಂಗಳವನ್ನು ಎಲ್ಲರಿಗೂ ಉಂಟು ಮಾಡಲಿ ಎಂಬುದಾಗಿ ಈ ಚಾತುರ್ಮಾಸ ಸಂಕಲ್ಪದ ಪರವಾಗಿ ವ್ರತದ ಪರವಾಗಿ ಭಗವಂತನ ಹತ್ರ ನಾವು ಪ್ರಾರ್ಥಿಸಿ, ಹಾಗೂ ಈ ಚಾತುರ್ಮಾಸ ವ್ರತ ಅನ್ನತಕ್ಕಂಥದ್ದು ಶ್ರೀ ವೈಷ್ಣವ ಸಿದ್ಧಾಂತಕ್ಕೆ ಎಲ್ಲರಿಗೂ ಗೃಹಸ್ಥರಾಗಿರಲಿ ಸನ್ಯಾಸಿಗಳಾಗಲಿ ಎಲ್ಲರಿಗೂ ಇದೆ. ಅದರಲ್ಲಿಯೂ ಸನ್ಯಾಸಿಗಳಿಗೆ ಅವರಿಗೆ ಹೆಸರೇ ಪರಿವ್ರಾಜಕ ಅಂತೆಂಬ ಹೆಸರು. ಪರಿತಃ ವ್ರಜತೀತಿ ಪರಿವ್ರಾಜಕ. ವರ್ಷದ 8 ತಿಂಗಳು ಹೊರಗಡೆ ಸಂಚಾರ ಮಾಡಿ ಅನೇಕ ಶಿಷ್ಯರನ್ನು ಉದ್ಧಾರ ಮಾಡುತ್ತಾ ಅವರಿಗೆ ಜ್ಞಾನಾರ್ಜನೆಯನ್ನು ಕೊಟ್ಟು ಮತ್ತು ಒಳ್ಳೆಯ ಸದ್ಬುದ್ಧಿಯನ್ನು ಕೊಟ್ಟು ಆಶೀರ್ವದಿಸ್ತಾ ಇದ್ದರು. ಈ ಚಾತುರ್ಮಾಸ ವ್ರತದ ಪರವಾಗಿ ಆಚಾರ್ಯರು ಒಂದೇ ಕಡೆಯಲ್ಲಿದ್ದು ಇಲ್ಲಿರ್ತಕ್ಕಂತಹ ಆ ಶಿಷ್ಯರುಗಳಿಗೆ ಸನ್ಮಾರ್ಗವನ್ನು ಬೋಧಿಸಬೇಕು ಎಂಬುದಾಗಿ ತೀರ್ಮಾನ ಮಾಡಿ ಅವರೆಲ್ಲರಿಗೂ ಜ್ಞಾನವನ್ನು ಮತ್ತು ಭಕ್ತಿ ಮಾರ್ಗವನ್ನು ಹೇಗೆ ಅಳವಡಿಸಬೇಕು ಮತ್ತು ನಮ್ಮ ವೈಷ್ಣವ ಸಿದ್ಧಾಂತದಲ್ಲಿ ಭಕ್ತಿ ಮತ್ತು ಪ್ರಪತ್ತಿ ಎಂಬ 2 ಮಾರ್ಗ. ಅದರಲ್ಲಿ ಭಕ್ತಿ ಮಾರ್ಗಕ್ಕೆ ಪ್ರಪತ್ತಿ ಮಾರ್ಗಕ್ಕೆ ಮುಖ್ಯವಾಗಿರ್ತಕ್ಕಂಥದ್ದು ಸಮಾಶ್ರಯನ ಮತ್ತು ಭರನ್ಯಾಸ. ಈ ಭರನ್ಯಾಸವನ್ನು ಎಲ್ಲ ಶಿಷ್ಯರುಗಳು ಆಚಾರ್ಯರ ಮೂಲಕವಾಗಿ ಅನುಗ್ರಹಿಸಿ ಅವರ ಅನುಗ್ರಹವನ್ನು ಪಡೆದುಕೊಂಡು ಮೋಕ್ಷ ಮಾರ್ಗವನ್ನು ಹೊಂದತಕ್ಕಂತಹ ಶ್ರೀ ಲಕ್ಷ್ಮೀ ಹಯಗ್ರೀವನ ಪರಮಾತ್ಮನ ಕೃಪೆಗೆ ಎಲ್ಲರಿಗೂ ಪಾತ್ರರಾಗಬೇಕೆಂದು ಪ್ರಾರ್ಥಿಸುತ್ತಾ, ಹಾಗೂ ಈ ಚಾತುರ್ಮಾಸದ ಅಂಗವಾಗಿ ವ್ರತದ ಅಂಗವಾಗಿ 2 ತಿಂಗಳ ಕಾಲ ಪ್ರತಿ ವಾರದಲ್ಲಿಯೂ 9 ಉಪನ್ಯಾಸಗಳು ಹಾಗೂ ಸಂಗೀತ ಕಚೇರಿಗಳು ನಮ್ಮ ಪರಕಾಲ ಮಠದ ಆವರಣದಲ್ಲಿ ನೆರವೇರುತ್ತದೆ. ಅದರ ಅಂಗವಾಗಿ ನೀವೆಲ್ಲರೂ ಭಾಗವಹಿಸಿ ಆ ಭಗವಂತನ ಕೃಪೆಗೆ ಮತ್ತು ಶ್ರೀ ಆಚಾರ್ಯರ ಕೃಪೆಗೆ ಪಾತ್ರರಾಗಬೇಕೆಂದು ಈ ಮೂಲಕ ಪ್ರಾರ್ಥಿಸುತ್ತೇವೆ.